ಒಂದು ಗಿಡದ ಮೇಲೆ ಟೀನು మరియు ಮೀನು ಅವರ ಅಮ್ಮ ಜೊತೆ ಒಂದು ಮರದ ಮೇಲೆ ಜೀವಿಸ್ತಿದ್ರು. ಆ ಏರಿಯಾದಲ್ಲಿ ಪಕ್ಷಿಗಳೆಲ್ಲ ಸುಂದರವಾಗಿತ್ತು. ಆದ್ರೆ ಟೀನು ಮತ್ತೆ ಮೀನುವಿನ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದಲ್ಲಿ ಕಳೆಗಳಿತ್ತು. ಅದರಿಂದ ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಯಾರೂ ತಯಾರಿಲ್ಲ. ಮೀನು, ಇಷ್ಟು ದಿನ ಆಯ್ತಲ್ವಾ, ನಮ್ ಜೊತೆ ಯಾರು ಯಾಕೆ ಸ್ನೇಹ ಮಾಡ್ತಾನೆ ಇಲ್ಲ? ನಾವಿಬ್ರೇ ಆಡ್ಕೋತೀವಿ, ನಾವಿಬ್ರೇ ಒಬ್ರ ಜೊತೆ ಒಬ್ರು ಮಾತಾಡ್ಕೋತೀವಿ, ಬೇರೆ ಯಾರೂ ಬರಲ್ಲ. ನಮ್ಮಿಬ್ಬರ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದ ಕಳೆಗಳಿದೆ ಅಲ್ವಾ, ಅದ್ರಿಂದಾನೇ ಒಂದ್ ವೇಳೆ ಯಾರು ನಮ್ಮ ಹತ್ರ ಮಾತಾಡ್ತಿಲ್ಲ ಅನ್ಸುತ್ತೆ. ಎಲ್ಲ ಮಕ್ಕಳ, ನಿರಾಶರಾಗ್ಬೇಡಿ. ಒಂದ್ ವೇಳೆ ಅವರು ನೀವೋಗ್ ಮಾತಾಡ್ತೀರಾ ಅಂತ ಕಾಯ್ತಿರ್ಬೋದು. ನೀವ್ ಹೋಗಿ ಅವ್ರನ್ನ ಮಾತಾಡ್ಸ್ಬೋದಲ್ವಾ? ಅದನ್ ಕೇಳಿ ಇಬ್ರು ಸಂತೋಷ ಪಡ್ತಾರೆ. ಅವತ್ತಿನ ದಿನ ಸಾಯಂಕಾಲ ಕಾಡ್ ಸುತ್ತಾಕೊಂಡ್ಬರೋದಕ್ಕೆ ಎಲ್ಲ ಪಕ್ಷಿಗಳು ಒಂದುಗೂಡ್ತವೆ. ಆ ಸಮಯದಲ್ಲಿ 2 ಪಕ್ಷಿಗಳು ಅಲ್ಲಿಗೆ ಬಂದು, ಹಲೋ ಸ್ನೇಹಿತರೆ, ನನ್ನ ಹೆಸರು ಟೀನು, ನನ್ನ ಹೆಸರು ಮೀನು. ಒಂದೇ ಏರಿಯಾದಲ್ಲಿ ಇರ್ತಿದೀವಿ ನಾವೆಲ್ಲರೂ, ಆದ್ರೂ ಒಬ್ರ ಜೊತೆ ಒಬ್ರು ನಾವ್ ಮಾತಾಡಿಲ್ಲ. ಅದಕ್ಕೋಸ್ಕರ ಕ್ಷಮಿಸಿ. ಇನ್ಮೇಲೆ ನಾವೆಲ್ಲರೂ ಸ್ನೇಹಿತರಾಗಿರ್ಬೋದೇ? ತಪ್ಪು ತಿಳ್ಕೊಬೇಡಿ. ಯಾವಾಗ್ಲಾದ್ರೂ ನಿಮ್ಮನ್ನ ನೀವ್ ನೋಡ್ಕೊಂಡಿದ್ದೀರಾ? ಇಲ್ಲಿ ನೋಡಿದ್ರ ಎಲ್ಲ ಪಕ್ಷಿಗಳು ನಾವೆಲ್ಲರೂ ಎಷ್ಟು ಸುಂದರವಾಗಿದೀವಿ ಅಂತ? ಆದ್ರೆ ನಿಮ್ಮ ರೆಕ್ಕೆಗಳ ಮೇಲೆ ನೋಡಿ, ಕಪ್ಪು ಕಲೆಗಳಿದಾವೆ. ಅದು ತುಂಬಾ ಅಸಹ್ಯವಾಗಿದೆ. ಹಾ, ಆದ್ರಿಂದಾನೇ ಇಷ್ಟು ದಿನವರೆಗೂ ನಾವ್ ನಿಮ್ಮ ಹತ್ರ ಮಾತಾಡಿಲ್ಲ. ಆದ್ರಿಂದ ನಿಮ್ಮ ಹತ್ರ ಸ್ನೇಹ ಮಾಡೋದಕ್ಕೂ ನಮ್ಗೆ ಇಷ್ಟ ಇಲ್ಲ ಅಷ್ಟೇ. ಹಂಗಂತೇಳಿ ಪಕ್ಷಿಗಳೆಲ್ಲ ಹೋಗ್ಬಿಡುತ್ತೆ. ಟೀನು ಮೀನು ಪಾಪ ಬೇಜಾರಾಗಿ ಅಲ್ಲಿಂದ ಎಗರಿ ಹೋಗ್ಬಿಡ್ತವೆ.